ಶಿವಕಾಮಿಗೆ ಟೈಮ್ ಸೆನ್ಸೇ ಇಲ್ಲ. ಎಷ್ಟೊತ್ತಿಗೆ ಹೇಳಿದ್ಲು, ಇನ್ನೂ ಬಂದಿಲ್ಲ. ಅಭಿರಾಮಿ, ಶಿವಕಾಮಿ, ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ನಿನ್ಗೆ ಮೀಟ್ ಮಾಡಕ್ಕೆ ಬೇರೆ ಯಾವ ಜಾಗನೂ ಸಿಗ್ಲಿಲ್ವಾ? ಯಾವ್ದು ಗಲ್ಲಿಗ್ ಬರಕ್ ಹೇಳಿದ್ಯಾ? ಈ ಅಡ್ರೆಸ್ ಹುಡ್ಕೋ ಅಷ್ಟ್ರಲ್ಲಿ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ? ಅಷ್ಟಾದ್ರೂ ಹುಡ್ಕೊಂಡ್ ಬಂದಿಯಲ್ಲ. ನಾನು ಕೆಲ್ಸ ಮುಗಿಸ್ಕೊಂಡು ಇದೇ ರೋಡಲ್ಲೇ ಮನೆಗೆ ಹೋಗ್ಬೇಕು. ಅದಕ್ಕೆ ಈ ರೋಡಲ್ಲೇ ಸಿಗೋಣ ಅಂತ ಹೇಳ್ದೆ. ಸರಿ ಆಯ್ತು. ಹೇಗಿದ್ಯಾ ಅಭಿರಾಮಿ? ಚೆನ್ನಾಗಿದ್ದೀನಿ. ಅದ್ ಸರಿ, ಮನೇಲೆಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಅಲ್ಲ ಶಿವಗಾಮಿ, ಎಷ್ಟು ದಿನ ಅಂತ ಶಿವಕುಮಾರ್ ಮನೆಯಲ್ಲಿ ಇರ್ತೀಯ ನೀನು? ಬೇರೆ ಮನೆ ಮಾಡೋ ಯೋಚನೆ ಇಲ್ವಾ? ಸ್ವಂತ ಮನೆ ಇರುವಾಗ ಬೇರೆ ಮನೆ ಯಾಕೆ ಮಾಡ್ಬೇಕು ಅಭಿರಾಮಿ? ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕು. ಮೊದ್ಲಿನ ತರನೇ ನಾವಾಗ್ಬೇಕು. ನಮ್ಮನೆಗೆ ನಾವ್ ವಾಪಸ್ ಹೋಗ್ಬೇಕು. ಅಲ್ಲ, ನಾನು ಹಾಕಿರೋ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದಾಳ ಇವಳು? ನನಗೆ ಇಂಡೈರೆಕ್ಟ್ ಆಗಿ ಏನೋ ಹೇಳ್ತಾ ಇದ್ದಾಳಲ್ಲ. ಅಭಿರಾಮಿ, ಏನಿಷ್ಟೇ ಮಾಡ್ತಿದ್ಯಾ? ಏನೂ ಇಲ್ಲ. ಅದ್ ಸರಿ, ಏನು ಭೇಟಿ ಆಗ್ಬೇಕು, ಮಾತಾಡ್ಬೇಕು ಅಂತ ಹೇಳ್ದೆ? ಏನ್ ವಿಷಯ? ಆಸ್ತಿ ನಿನ್ ಕಂಟ್ರೋಲಲ್ಲಿದೆ. ನಾನು ಏನೇ ಸಂಪಾದನೆ ಮಾಡಿದ್ರು ಹೆಂಡತಿ ದುಡ್ಡಲ್ಲಿ ಬದುಕ್ತಾ ಇದ್ದಾನೆ. ಅವನ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ಲ ಅಂತ ರಾಮ್ ಫ್ರೆಂಡ್ಸು ರಾಮ್ಗೆ ಗೇಲಿ ಮಾಡ್ತಿದಾರಂತೆ. ಅದಕ್ಕೆ ರಾಮ್ ನಾನು ಬೆಂಗಳೂರಲ್ಲೇ ಇರಲ್ಲ, ಹಳ್ಳಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆಸ್ತಿ ನನ್ ಕಂಟ್ರೋಲಲ್ಲಿದ್ರೆ ರಾಜ ರೋಷವಾಗಿ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ಅಂತ ರಾಮ್ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಭಿರಾಮಿ, ಆಸ್ತಿನ ಯಾರ ಹೆಸರಿಗೂ ಮಾಡಕ್ಕಾಗಲ್ಲ. ನೋಡು, ನಿನ್ ಮಗುಗೆ 18 ವರ್ಷ ಆದಾಗ ಆಟೋಮೆಟಿಕ್ ಆಗಿ ಆ ಆಸ್ತಿ ಎಲ್ಲ ಆ ಮಗು ಹೆಸರಿಗೆ ಟ್ರಾನ್ಸ್ಫರ್ ಆಗೋಗುತ್ತೆ. ಈಗ ನನ್ ವಿಷಯನೇ ತಗೊಂಡ್ರು ಕೂಡ ಭೈರವಿಗೆ 18 ವರ್ಷ ಆದಾಗ ಆಸ್ತಿ ಆಟೋಮೆಟಿಕ್ ಆಗಿ ಅವಳ ಹೆಸರಿಗೆ ಹೋಗುತ್ತೆ. ಅಲ್ಲಿವರೆಗೂ ನಾವೇನಿದ್ರೂ ಆಸ್ತಿನ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಆದ್ರೆ ಯಾವ ಆಸ್ತಿನೂ ಮಾರೋದಕ್ಕಾಗಲ್ಲ. ಸರಿ ಆಯ್ತು, ಆಸ್ತಿನ ಮಾರಕ್ಕಾಗಲ್ಲ, ಒಪ್ಕೋತೀನಿ. ನಿನ್ ಪ್ರಕಾರ ರಾಮಿಗೆ ಆಸ್ತಿ ಬರೆಯಕ್ಕಾಗಲ್ಲ, ಅದನ್ನು ಒಪ್ಕೋತೀನಿ. ಆದ್ರೆ ಆಸ್ತಿನ ಮ್ಯಾನೇಜ್ ಮಾಡೋ ರೈಟ್ಸ್ ಆದ್ರೂ ರಾಮಿಗೆ ಕೊಡ್ಬೋದಲ್ವಾ? ಲಾಯರ್ ಹತ್ರ ಮಾತಾಡ್ದಾಗ ಆಸ್ತಿ ನನ್ನನ್ನ ಬಿಟ್ಟು ಬೇರೆ ಯಾರ್ ಕಂಟ್ರೋಲಿಗೆ ಹೋಗ್ಬೇಕು ಅಂದ್ರೂ ನಿನ್ ಸಿಗ್ನೇಚರ್ ಬೇಕಂತೆ. ಅಮ್ಮ ಹಾಗೆ ವಿಲ್ಲಲ್ಲಿ ಬರ್ದಿದಾರಂತೆ. ಹಾಗಾಗಿ ನೀನ್ ಸಿಗ್ನೇಚರ್ ಹಾಕಿದ್ರೆ ನಾನು ರಾಮ್ಗೆ ಆಸ್ತಿನ ಮ್ಯಾನೇಜ್ ಮಾಡೋ ರೈಟ್ಸ್ ಕೊಡ್ತೀನಿ. ಅಭಿರಾಮಿ, ನೀನು ತಪ್ಪು ಮಾಡ್ತಿದ್ಯಾ? ನೋಡು, ಎಲ್ಲಿವರೆಗೂ ಆಸ್ತಿ ನಿನ್ ಕಂಟ್ರೋಲಲ್ಲಿರುತ್ತೋ ಅಲ್ಲಿವರೆಗೂ ಅಷ್ಟೇ ನಿನಗಲ್ಲಿ ಮರ್ಯಾದೆ. ಅಕಸ್ಮಾತ್ ಅವ್ರ ಕಂಟ್ರೋಲ್ಗೇನಾದ್ರೂ ಆಸ್ತಿ ಹೋದ್ರೆ ನಿನಗೆ ಏನ್ ಮಾಡೋದಕ್ಕೂ ಏಸಲ್ಲ ಅವರು. ನೀನು ಇನ್ನ ಇವಾಗ ಅವ್ರುಗಳನ್ನ ನೋಡ್ತಿದ್ಯಾ, ಆದ್ರೆ ನಿನಗಿಂತ ಚೆನ್ನಾಗಿ ಅವ್ರುಗಳ ಬಗ್ಗೆ ನನಗ್ ಗೊತ್ತಿದೆ. ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತ್ಯಾ? ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ನಿನ್ ಸಿಗ್ನೇಚರ್ ಹಾಕು ಅಷ್ಟೇ.
ನೋಡು ಶಿವಗಾಮಿ, ನಾನು ಎಲ್ಲ ಪೇಪರ್ಸ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಜಸ್ಟ್ ಒಂದು ಸೈನ್ ಮಾಡಿದ್ರೆ ಸಾಕು. ಅಭಿರಾಮಿ, ನಿಮ್ಮಮ್ಮ ನಿನ್ನ ಬಿಟ್ಟು ಬೇರೆಯವ್ರ ಕಂಟ್ರೋಲ್ಗೆ ಆಸ್ತಿ ಏನಾದ್ರೂ ಹೋಗ್ಬೇಕು ಅಂತ ಆದ್ರೆ ನನ್ ಸಿಗ್ನೇಚರ್ ಬೇಕು ಅಂತ ಯಾಕೆ ಬರ್ಸಿದ್ದಾರೆ ಗೊತ್ತಾ? ಅದರಲ್ಲಿ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಮೋಸ್ಟ್ಲಿ ನೀನ್ ಎಂತೋಳು ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ನೀನು ಎಮೋಷನಲ್ ಆಗಿ ನಿರ್ಧಾರಗಳನ್ನ ತಗೋಬಹುದು. ಆದ್ರೆ ನಾನು ಆ ಥರ ಮಾಡಲ್ಲ ಅಂತ ಅವ್ರಿಗನ್ಸಿರತ್ತೆ. ಎಲ್ಲ ಆಂಗಲ್ ಇಂದನೂ ಯೋಚನೆ ಮಾಡ್ಬೇಕಾಗತ್ತೆ ಅಭಿರಾಮಿ. ಆಸ್ತಿ ನಿನ್ ಕಂಟ್ರೋಲ್ ಅಲ್ಲಿರೋದೇ ಒಳ್ಳೇದು. ಅದೇ ನಿನಗೆ ಸೇಫ್ಟಿ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ನೀನು ಸೈನ್ ಮಾಡಲ್ಲ ಅಲ್ವಾ? ಇಲ್ಲ, ಮಾಡಲ್ಲ, ಮಾಡಕ್ಕಾಗೋದು ಇಲ್ಲ. ನೋಡು, ಈಗ ನಿನಗೆ ನನ್ ಮೇಲೆ ಕೋಪ ಬರ್ಬೋದು, ಆದ್ರೆ ಮುಂದೊಂದ್ ದಿನ ಇವ್ರುಗಳೇನು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಆಗೋದು ನನಗ್ ಬೇಕಾಗೂ ಇಲ್ಲ. ಕೊನೆಗೂ ನಿನ್ ಬುದ್ಧಿನ ತೋರಿಸ್ಬಿಟ್ಟೆ ಅಲ್ವಾ? ನಿನಗೊಂದ್ ಏನ್ ಪ್ರಯೋಜನ? ವಿಲ್ ಬರ್ಸಿದ್ರಲ್ಲ ನಮ್ಮಮ್ಮ ಇದ್ದಿದ್ರೆ ನಮ್ಮಮ್ಮನ ಹತ್ರ ಹೋಗಿ ಕೇಳ್ತಾ ಇದ್ದೆ. ಏನ್ ಮಾಡ್ತ್ಯಾ? ಅವರು ಇಲ್ಲ. ನನಗ್ ಬರೀ ಎಲ್ಲರೂ ಮೋಸ ಮಾಡೋರೇ ಆಗೋದ್ರು. ನಮ್ಮಮ್ಮನ್ಗೆ ಹೆತ್ತ ಮಗಳಿಗಿಂತ ಬೇರೋರ್ ಮೇಲೆ ನಂಬಿಕೆ ಜಾಸ್ತಿ. ಸೈನ್ ಮಾಡಲ್ಲ ಅಂತ ಹೇಳ್ದೆ ತಾನೆ, ಮತ್ತಿಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ಹೋಗೋ. ಬಾ, ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಕರ್ದಿದ್ದು ನೀನೆ. ಈಗ ಹೋಗು ಅಂತ ಹೇಳ್ತಾ ಇರೋದು ನೀನೆ. ಆಯ್ತು. ಏನೋ ಬರಕ್ಕೆ ಹೇಳಿದ್ರಲ್ಲ ಸರ್? ಮೊದಲಿಗೆ ಐಮ್ ರಿಯಲಿ ಸಾರಿ ರಾಕಿ. ನೀವು ನಮ್ಮ ಜೊತೆಗಿದ್ದೀರಾ ಅಂತ ಗೊತ್ತಿಲ್ದೇನೆ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ನೀವು ಅದನ್ನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ನಾನು ಇದನ್ನು ಮರೆತುಬಿಟ್ಟೆ ಸರ್. ಥ್ಯಾಂಕ್ ಯು. ಈಗ ನಾನು ನಿಮ್ಮನ್ನು ಕರೆಸಿರೋ ಉದ್ದೇಶ, ನಾನೊಂದು ಆಪರೇಷನ್ ಶುರು ಮಾಡಿದ್ದೀನಿ. ನಿಮಗೆ ಗೊತ್ತಿರಬೇಕು, ಊರ್ಮಿಳಾ, ಪಾಲ್ಗುಣಿ, ಮಣಿ ಎಲ್ಲ ಸೇರಿಕೊಂಡು ಶಿವಗಾಮಿಗೂ ಊರ್ಮಿಳ ಅವ್ರ ಗಂಡ ಸತ್ಯದೇವ್ರಿಗೂ ಸಂಬಂಧ ಇದೆ ಅಂತ ಕತೆ ಕಟ್ಟಿದ್ರು. ಆ ಸೋಷಲ್ ಮೀಡಿಯಾ, ಟಿವಿ ಎಲ್ಲ ಕಡೆ ಬಂದಿತ್ತು. ಗೊತ್ತು ಸರ್, ನಾನು ನೋಡಿದ್ದೆ. ಅದು ಸುಳ್ಳು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ ಸರ್. ಆದ್ರೂ ಆ ಸಮಯದಲ್ಲಿ ಶಿವಗಾಮಿ ಅನುಭವಿಸಿರೋ ಅವಮಾನ, ನೋವು, ಅದಕ್ಕೇನು ಬೆಲೆ ಇಲ್ವಾ? ಏನು ತಪ್ಪು ಮಾಡಿದೆ, ಅವಳು ತುಂಬ ನೋವು ಅನುಭವಿಸಿದ್ದಾಳೆ.